ಕಾರವಾರದ ಜಿಲ್ಲಾಸ್ಪತ್ರೆ ಪಕ್ಕದಲ್ಲಿ ನೂತನವಾಗಿ ನಿರ್ಮಾಣಗೊಂಡ 450 ಹಾಸಿಗೆ ಸಾಮರ್ಥ್ಯದ ಆಸ್ಪತ್ರೆ ಅಧಿಕೃತವಾಗಿ ಉದ್ಘಾಟನೆ ಆಗದಿದ್ದರೂ ಜಿಲ್ಲಾಸ್ಪತ್ರೆಯಿಂದ ಹಂತ ಹಂತವಾಗಿ ಸ್ಥಳಾಂತರ ಮಾಡಿ ಕೆಲ ವಾರ್ಡ್ಗಳಲ್ಲಿ ಚಿಕಿತ್ಸೆ ನೀಡುತ್ತಿರುವ ಸಂದರ್ಭದಲ್ಲಿ ಮಂಗಳವಾರ ನೂತನ ಕಟ್ಟಡದ ಕೊಠಡಿಯ ಪಿಒಪಿ ಸೀಲಿಂಗ್ ಕುಸಿದಿರುವುದು ನೂತನ ಕಟ್ಟಡದ ಗುಣಮಟ್ಟದ ಕುರಿತು ಗಂಭೀರ ಪ್ರಶ್ನೆ ಎಬ್ಬಿಸಿದೆ. ನೂತನ ಕಟ್ಟಡದ 2ನೇ ಮಹಡಿಯ ತೀವ್ರ ನಿಗಾ ಘಟಕದ ಬಳಿ ಇರುವ ಡೆಮೋ ಕೊಠಡಿ ಹಾಗೂ ನೆಲಮಹಡಿಯ ಶಸ್ತ್ರಚಿಕಿತ್ಸಾ ಕೊಠಡಿಯ ಬಳಿ ಪಿಒಪಿ ಸೀಲಿಂಗ್ ಕುಸಿದು ಬಿದ್ದಿರುವುದು ಗಮನಕ್ಕೆ ಬಂದಿದೆ. ಅದೃಷ್ಟವಶಾತ್ ಈ ಘಟನೆ ವೇಳೆ ಯಾವುದೇ ಜೀವಹಾನಿ ಸಂಭವಿಸಿಲ್ಲ. ಜನಶಕ್ತಿ ವೇದಿಕೆ ಅಧ್ಯಕ್ಷ ಮಾಧವ್ ನಾಯಕ್ ಸ್ಥಳಕ್ಕೆ ಭೇಟಿ ನೀಡಿ ಕುಸಿದ ಪಿಒಪಿ ಸೀಲಿಂಗ್ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದರು. ಕುಸಿದ ಸೀಲಿಂಗ್ ತ್ಯಾಜ್ಯವನ್ನ ಗುತ್ತಿಗೆದಾರರು ಕೂಡಲೇ ತೆರವುಗೊಳಿಸಲು ಪ್ರಯತ್ನಿಸಿದ್ರು. ಕಟ್ಟಡದ ಗುಣಮಟ್ಟದ ಬಗ್ಗೆ ಶಂಕೆ ವ್ಯಕ್ತಪಡಿಸಿ ಅವರು ತಹಶೀಲ್ದಾರ್ ನಿಶ್ಚಲ್ ನರೋನಾರಿಗೆ ತಕ್ಷಣ ಮಾಹಿತಿ ನೀಡಿದ್ದಾರೆ. ತಹಶೀಲ್ದಾರ್ ಕೂಡ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದ್ರು. ಗುತ್ತಿಗೆದಾರರು ತಾಂತ್ರಿಕ ಸಮಸ್ಯೆ ಕಾರಣವಾಗಿರಬಹುದೆಂದು ತಿಳಿಸಿದ್ದಾರೆ. ಆದರೆ ಮಾಧವ್ ನಾಯಕರು ಎಲ್ಲಾ ಪಿಒಪಿ ಸೀಲಿಂಗ್ಗಳ ಗುಣಮಟ್ಟದ ಪರೀಕ್ಷೆ ಅಗತ್ಯವಿರುವುದಾಗಿ ಆಗ್ರಹಿಸಿದ್ರು. ತಹಶೀಲ್ದಾರ್ ಅವರು ಗುತ್ತಿಗೆದಾರರ ತಾಂತ್ರಿಕ ತಂಡದಿಂದ ಪರಿಶೀಲನೆ ನಡೆಸಿ ವರದಿ ನೀಡುವಂತೆ ಸೂಚಿಸಿದ್ದಾರೆ. ಜೊತೆಗೆ ಪಿಡಬ್ಲ್ಯೂಡಿಗೆ ಕೂಡ ಮಾಹಿತಿ ನೀಡಲಾಗಿದೆ ಮತ್ತು ಅಧಿಕೃತ ತಂಡದಿಂದ ಕಟ್ಟಡದ ಪರಿಶೀಲನೆ ವರದಿ ಜಿಲ್ಲಾಧಿಕಾರಿಗೆ ಸಲ್ಲಿಸಲಾಗುವುದು ಎಂದು ತಿಳಿಸಿದ್ದಾರೆ. ನೋಡಿದರೆ ಸೆಕೆಂಡ್ ಫ್ಲೋರ್ ಮತ್ತು ಗ್ರೌಂಡ್ ಫ್ಲೋರ್ನಲ್ಲಿ ಈ ಥರ 2 ವಿಂಗ್ನಲ್ಲಿ ಸೀಲಿಂಗ್ ಬಿದ್ದಿರೋದು ಹೌದು, ಅದು ಪಿಒಪಿ ಫಾಲ್ ಸೀಲಿಂಗ್ ಆಗಿರ್ತದೆ. ಸೊ ಇದನ್ನು ನೋಡಿದ್ದೇನೆ, ಈಗ ಕಾಂಟ್ರಾಕ್ಟರ್ ಜೊತೆಗೂ ಮಾತಾಡಿದ್ದೇನೆ. ಸೊ ಅವರನ್ನು ಪ್ರಕಾರ ಇನ್ನೂ ಟೆಕ್ನಿಕಲ್ ಟೀಮ್ ಬಂದ್ಬಿಟ್ಟು ಅದೇನು ಸ್ಟಡಿ ಯಾಕೆ ಬಿದ್ದಿದೆ ಅಂತ ಅವ್ರು ಸ್ಟಡಿ ಮಾಡಿರ್ತಾರೆ. ಅಷ್ಟಕ್ಕೆ ನಾನೀಗ PWDಗೂ ಮಾತಾಡಿದ್ದೀನಿ. ಅವ್ರು ಬರ್ತಾರೆ, ಬಂದುಬಿಟ್ಟು ಅದನ್ನು ಸ್ಟಡಿ ಮಾಡಿ ರಿಪೋರ್ಟ್ ಕೊಡ್ತಾರೆ. ನಮ್ಮ ರಿಪೋರ್ಟ್ ಕೊಟ್ಟು ಅವ್ರ ರಿಪೋರ್ಟ್ ಸೇರಿಸಿ ನಾನು ಮಾನ್ಯ ಜಿಲ್ಲಾಧಿಕಾರಿಗಳನ್ನು ತರ್ತೇನೆ. ಅದು ಈಗ ಇನಾಗ್ರೇಟ್ ಆಗಿಲ್ಲ, ಅಫಿಷಿಯಲ್ ಇನಾಗ್ರೇಟ್ ಆಗಿಲ್ಲ. ಸುಮಾರು 160 ಕೋಟಿ ರೂಪಾಯಿ ವೆಚ್ಚದಲ್ಲಿ ಟೆಂಡರ್ ಆಗಿ 2021ರೊಳಗೆ ನೂತನ ಆಸ್ಪತ್ರೆ ಕಾಮಗಾರಿ ಪೂರ್ಣಗೊಳಿಸಬೇಕಾಗಿದ್ರೂ ಈವರೆಗೆ ಪೂರ್ಣಗೊಂಡಿಲ್ಲ. ಈಗ ವೆಚ್ಚ ಸುಮಾರು 190 ಕೋಟಿ ರೂಪಾಯಿ ತಲುಪಿದೆ. ಕಾಮಗಾರಿ ಪೂರ್ಣಗೊಂಡಿಲ್ಲದಿದ್ರೂ ಹಳೆಯ ಕಟ್ಟಡದಿಂದ ಹೊಸ ಕಟ್ಟಡಕ್ಕೆ ಹಂತ ಹಂತವಾಗಿ ಕೆಲವು ವಾರ್ಡ್ಗಳನ್ನ ಸ್ಥಳಾಂತರಿಸಲಾಗುತ್ತಿದೆ ಎಂದು ದೂರಿದ್ರು. ಉದ್ಘಾಟನೆ ಮುನ್ನವೇ ನೂತನ ಕಟ್ಟಡದ ಕೆಲವು ಕೊಠಡಿಗಳ ಪಿಒಪಿ ಸೀಲಿಂಗ್ ಕುಸಿದಿರುವುದು ಕಟ್ಟಡದ ಗುಣಮಟ್ಟದ ಬಗ್ಗೆ ಗಂಭೀರ ಶಂಕೆ ಮೂಡಿಸುತ್ತದೆ. ಈ ರೀತಿ ಕಟ್ಟಡದಲ್ಲಿ ಆಸ್ಪತ್ರೆ ಕಾರ್ಯನಿರ್ವಹಣೆ ಎಷ್ಟು ಸುರಕ್ಷಿತ ಎಂಬುದು ಬಹು ಚರ್ಚಿತ ಪ್ರಶ್ನೆ ಎಂದು ಅವರು ಹೇಳಿದ್ದಾರೆ. ಪಿಡಬ್ಲ್ಯೂಡಿನ ಇಂಜಿನಿಯರ್ ತಂಡ ಕಟ್ಟಡಗಳ ನ್ಯೂನ್ಯತೆ ಪಟ್ಟಿಗಳ ವರದಿ ಸಲ್ಲಿಸಿದ್ರೂ ಜಿಲ್ಲಾಡಳಿತ ಯಾವುದೋ ಒತ್ತಡಕ್ಕೆ ಮಣಿದು ಹೊಸ ಕಟ್ಟಡಕ್ಕೆ ಸ್ಥಳಾಂತರಕ್ಕೆ ಒಪ್ಪಿಗೆ ಸೂಚಿಸಿದೆ ಎಂದು ಆರೋಪಿಸಿದ್ರು. ಇದು AC ಸೆಂಟ್ರಲೈಸ್ AC ಸಹಿತ ಇದು ಡ್ರಾಪಿಂಗ್ ಆಗಿ ನೀರು ಬೀಳ್ತಾ ಇದೆ. ಇದು ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂತ ಹೇಳಲಿಕ್ಕೆ ಮೇಲ್ನೋಟಕ್ಕೆ ನಮ್ಗೆ ಕಂಡು ಬರ್ತಾ ಇದೆ. PWD ಇಂಜಿನಿಯರ್ ಸಹಿತ ಅವರು ಸಹಿತ ಈ ನ್ಯೂನ್ಯತೆಗಳನ್ನು ಸುಮಾರು 80-85 ನ್ಯೂನ್ಯತೆಗಳಿದ್ದಾವೆ ಅಂತ ಹೇಳಿ ಸಹಿತ ಅದಕ್ಕೆ ಸರಿಯಾದ ಸರ್ಟಿಫೈ ಸಹಿತ ಮಾಡಲಿಲ್ಲ. ಇದು ಯಾವುದೋ ಒತ್ತಡಕ್ಕೆ ಜಿಲ್ಲಾಡಳಿತ ಇದನ್ನು ಕ್ಲಾರಿಫೈ ಮಾಡಬೇಕು ಅಂತ ಹೇಳೋ ಉದ್ದೇಶ ಇಟ್ಕೊಂಡು ಆದಷ್ಟು ಬೇಗ ತರಾತುರಿಯಲ್ಲಿ ಈ ಶಿಫ್ಟ್ ಮಾಡುವಂಥದ್ದು, ಪೇಷಂಟ್ಗಳಲ್ಲಿ ಎಲ್ಲರೂ ಶಿಫ್ಟ್ ಮಾಡುವಂಥದ್ದು ಕಾರ್ಯಕ್ಕೆ ಇದು ಮಾಡಿದ್ದಾರೆ, ಕೈ ಹಾಕಿದ್ದಾರೆ. ಒಳ್ಳೆಯದು. ಆದರೆ ಇಲ್ಲಿಯ ಪರಿಸ್ಥಿತಿ ನೋಡಿದರೆ ಈ ಮೊದಲಿದ್ದಕ್ಕಿಂತ ಅನಾಹುತ ಜಾಸ್ತಿ ಆಗುವಂಥ ಸಂಭವ ಇವತ್ತು ಕಂಡು ಬರ್ತಾ ಇದೆ. ಯಾಕೆಂತ ಹೇಳಿದರೆ ಈಗ ಸೀಲಿಂಗ್ ರೂಫಿಂಗಿಂದ ಏನಿದೆ ಈ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಕುಸಿದು ಬೀಳ್ತಾ ಇದೆ. ಕೆಲವೊಂದು ಕಡೆ ಇಲ್ಲಿ STP ಟ್ಯಾಂಕ್ ಮಾಡಬೇಕಿತ್ತು, ಅದು ಮಾಡೇ ಇಲ್ಲ. ಹಳೆ ಟ್ಯಾಂಕಿಗೆ ಜೋಡಣೆ ಮಾಡಿದ್ದಾರೆ, ಅದರ ಸಾಮರ್ಥ್ಯ ಕಡಿಮೆ ಇದೆ. ಇದುವರೆಗೂ ಆ STP ಟೆಂಡರೇ ಆಗಿಲ್ಲ. ಇದರ ಶೌಚದ ಮತ್ತು ತ್ಯಾಜ್ಯದ ನೀರುಗಳೆಲ್ಲ ಎಲ್ಲಿ ಹೋಗಬೇಕು? ನಾಳೆ ಮತ್ತೆ ಇಲ್ಲಿ ಒಂದು ಶುಚಿತ್ವ ಇಲ್ಲದೆ 450 ಹಾಸಿಗೆ ನೂತನ ಆಸ್ಪತ್ರೆ ಅಧಿಕೃತ ಉದ್ಘಾಟನೆ ಭಾಗ್ಯ ಕಾಣದಿದ್ರೂ ಕೆಲವು ವಾರ್ಡ್ಗಳಲ್ಲಿ ಹಂತ ಹಂತವಾಗಿ ರೋಗಿಗಳನ್ನ ಸ್ಥಳಾಂತರಿಸಲಾಗಿದೆ. ಆದರೆ ಹೊಸ ಕಟ್ಟಡದಲ್ಲಿ ಹಲವಾರು ನ್ಯೂನತೆಗಳು ಕಂಡು ಬಂದಿರುವುದರಿಂದ ಯಾವುದೇ ಅನಾಹುತ ಸಂಭವಿಸಿದ್ರೆ ಯಾರು ಜವಾಬ್ದಾರರು ಎಂದು ಪ್ರಶ್ನೆ ಸಾರ್ವಜನಿಕರಲ್ಲಿ ಹುಟ್ಟಿದೆ. ಈ ಪ್ರಕರಣವು ಜಿಲ್ಲಾ ಆರೋಗ್ಯ ತಂತ್ರಜ್ಞಾನದ ಗುಣಮಟ್ಟ, ಗುತ್ತಿಗೆದಾರರ ಕಾರ್ಯಕ್ಷಮತೆ ಮತ್ತು ನಿರ್ವಹಣಾ ಸುರಕ್ಷತೆ ಬಗ್ಗೆ ಗಂಭೀರ ಚರ್ಚೆ ಎತ್ತಿದೆ. ನಿಗದಿತ ಪ್ರಾಧಿಕಾರಿಗಳ ಪರಿಶೀಲನೆ ಮತ್ತು ತಕ್ಷಣದ ಕ್ರಮ ಅಗತ್ಯವಿದ್ದು, ಸಾರ್ವಜನಿಕರ ಸುರಕ್ಷತೆ ಹೆಚ್ಚಾಗಿ ಪರಿಗಣಿಸಬೇಕು.
ತಲೆಗೆ ಬಿಟ್ಟರೆ ಏನು ಮಾಡ್ತಿದ್ರು ಈ ಜನ ಏನಿರ್ತಾರೆ ಇದು ಕೆಳಗಡೆ ಮತ್ತೊಂದು ಸ್ಮಾರ್ಟ್ ಎ ಸಿ ಒಂದು ಕೆಳಗಡೆ ಫಸ್ಟ್ ಇದು ಗ್ರೌಂಡ್ ಫ್ಲೋರ್ ಅಲ್ಲ ಕನ್ಸರ್ನ್ ಆಫೀಸರ್ ಬರ್ತಾರೆ ಪರಿಶಿಷ್ಟ ಜಾತಿ ಸಮುದಾಯಕ್ಕಾಗಿ ಮೀಸಲಿಟ್ಟ ವಿಶೇಷ ಅನುದಾನವನ್ನ ಸಮರ್ಪಕವಾಗಿ ಬಳಸಿಕೊಂಡು ಬೋಳೆ ಪರಿಶಿಷ್ಟ ಜಾತಿ ಕಾಲೋನಿಯ ನಿವಾಸಿಗಳಿಗೆ ಸಾಂಪ್ರದಾಯಿಕ ಪಂಚವಾದ್ಯಗಳನ್ನು ವಿತರಿಸುವ ಮೂಲಕ ಒಂದಿಗೆ ಗ್ರಾಮ ಪಂಚಾಯತ್ ಸಂಪ್ರದಾಯವನ್ನ ಉಳಿಸುವ ಕಾರ್ಯ ಮಾಡಿದೆ. ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬೋಳೆ ಕಾಲೋನಿಯಲ್ಲಿ ಆಯೋಜಿಸಲಾಗಿದ್ದ ವಾರ್ಡ್ ಸಭೆಯಲ್ಲಿ ಒಂದಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸತೀಶ್ ನಾಯಕ್ ಫಲಾನುಭವಿಗಳಿಗೆ ಪಂಚವಾದ್ಯಗಳನ್ನ ವಿತರಿಸಿದ್ರು. ಈ ಸಂದರ್ಭದಲ್ಲಿ ಅವರು ಮಾತನಾಡಿ, ಸರ್ಕಾರದ ಅನುದಾನವನ್ನ ಸಮುದಾಯದ ಸರ್ವತೋಮುಖ ಏಳಿಗೆಗೆ ಬಳಸಿಕೊಳ್ಳುವುದು ನಮ್ಮ ಕರ್ತವ್ಯ. ಮೂಲಭೂತ ಸೌಕರ್ಯಗಳ ಜೊತೆಗೆ ನಮ್ಮ ನಾಗರಿಕರ ಕಲೆ, ಸಂಸ್ಕೃತಿ ಮತ್ತು ಪರಂಪರೆಯನ್ನ ಉಳಿಸಿ ಬೆಳೆಸಲು ಪ್ರೋತ್ಸಾಹ ನೀಡುವುದು ಅತ್ಯಗತ್ಯ. ಈ ನಿಟ್ಟಿನಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಪೂರಕವಾಗಿ ಈ ವಾದ್ಯಗಳನ್ನ ನೀಡುತ್ತಿದ್ದೇವೆ ಎಂದರು. ಈ ಕಾರ್ಯಕ್ರಮದ ಯಶಸ್ಸಿನ ಹಿಂದೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಗಿರೀಶ್ ಪಾತ್ರ ಮಹತ್ವದ್ದಾಗಿದೆ. ಸರ್ಕಾರದ ಯೋಜನೆಗಳನ್ನ ಸಂಪ್ರದಾಯವನ್ನ ಉಳಿಸುವ ನಿಟ್ಟಿನಲ್ಲಿ ಈ ಪಂಚವಾದ್ಯ ವಿತರಿಸಿ ಸ್ಪಂದಿಸಿದ್ದು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಯಿತು. ಪಂಚಾಯತ್ ಸದಸ್ಯರಾದ ಪುಷ್ಪಲತಾ ನಾಯಕ್, ಕುಸುಮಾ ಹನೇಹಳ್ಳಿ, ನಿವೃತ್ತಿ ಎಸ್ಪಿ ವಿನಯ್ ಗಾಂವ್ಕರ್, ಮಾಜಿ ಉಪಾಧ್ಯಕ್ಷ ರಾಜು ನಾಯಕ್, ಸ್ಥಳೀಯರಾದ ಸುಭಾಷ್ ನಾಯಕ್ ಹಾಗೂ ಕಾಲೋನಿಯ ನಿವಾಸಿಗಳು ಮತ್ತು ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಸುಭಾಷ್ ಕಾರೆಬೈಲ್, ಅಂಕೋಲಾ. ನವರಾತ್ರಿ ಹಬ್ಬದ ನಿಮಿತ್ತ ಗೋಕರ್ಣದಲ್ಲಿ ದೇವಿ ಮಂದಿರದಲ್ಲಿ ದೈವಿಕ ಕಾರ್ಯಕ್ರಮದ ಜೊತೆಗೆ ಹಲವು ಮಂದಿರದಲ್ಲಿ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತಿದ್ದು ಜನರನ್ನ ಆಕರ್ಷಿಸುತ್ತಿದೆ. ತಾಮ್ರಗೌರಿ ದೇವಸ್ಥಾನದಲ್ಲಿ ನವರಾತ್ರಿ ಹಬ್ಬದ ಪ್ರಯುಕ್ತ ಪ್ರತಿದಿನ ಸಂಜೆ ಗೌರಿ ಗಾಯನ ಕಾರ್ಯಕ್ರಮ ನಡೆಯುತ್ತಿದ್ದು ದೇವಿಯ ಸಮ್ಮುಖದಲ್ಲಿ ಊರಿನ ಮಹಿಳೆಯರು ಒಟ್ಟಾಗಿ ಶ್ರದ್ಧೆಯಿಂದ, ಭಕ್ತಿಯಿಂದ ಮತ್ತು ಉತ್ಸಾಹದಿಂದ ಸಂಗೀತ ಕಾರ್ಯಕ್ರಮ ನಡೆಸಿಕೊಡುತ್ತಿದ್ದಾರೆ. ನವರಾತ್ರಿಯ 8ನೇ ದಿನದಂದು ಊರಿನ ಮಹಿಳೆಯರು ಮತ್ತು ಮಕ್ಕಳು ಒಟ್ಟಾಗಿ ದೇವಿಯ ಅನ್ನಪೂರ್ಣ ಸ್ತೋತ್ರ, ದೈವಾಪರಾಧ ಕ್ಷಮಾಪನಾ ಸ್ತೋತ್ರ, ಅಷ್ಟಲಕ್ಷ್ಮಿ ಸ್ತೋತ್ರ, ಭವಾನಿ ಅಷ್ಟಕ, ಸೌಂದರ್ಯ ಲಹರಿ, ಲಲಿತಾ ಸಹಸ್ರನಾಮ ಮುಂತಾದ ಅನೇಕ ಸ್ತೋತ್ರಗಳ ಪಠಣ, ಸಂಗೀತ, ದಾಂಡಿಯಾ ನೃತ್ಯ, ಕೋಲಾಟ ಸೇರಿದಂತೆ ಅನೇಕ ಮನರಂಜನಾ ಕಾರ್ಯಕ್ರಮ ನಡೆಸುತ್ತಾ ಹಬ್ಬದ ಮೆರುಗನ್ನ ಮತ್ತಷ್ಟು ಹೆಚ್ಚಿಸುತ್ತಾ ದೇವಿಯ ಕೃಪೆಗೆ ಪಾತ್ರರಾಗಿದ್ದು ವಿಶೇಷವಾಗಿದೆ. ಶೈಲಸುತೆ
ಭದ್ರಕಾಳಿ ಮಂದಿರದಲ್ಲಿ ಪ್ರತಿದಿನ ಸಂಜೆ ನಡೆಯುವ ಕಾರ್ಯಕ್ರಮದಲ್ಲಿ ಸ್ಥಳೀಯ ಕಲಾವಿದರು ಪಾಲ್ಗೊಳ್ಳುತ್ತಿದ್ದು, ರಘುವೀರ್ ಆಚಾರಿ, ರಾಜು ಆಚಾರಿ ಸಂಗಡಿಗರಿಂದ ಭಜನೆ, ಸುಷ್ಮಾ ನಿರ್ವಾಣೇಶ್ವರ ಬಳಗದವರಿಂದ ಸಂಗೀತ ಹಾಗೂ ಭರತನಾಟ್ಯ, ಬಿಜೂರಿನ ವಾಸುಗೌಡ ತಂಡದಿಂದ ಭಜನೆ, ಚೇತನಾಚಾರಿ ಅವರಿಂದ ತಬಲಾ ವಾದನ, ವಿದುಷಿ ಸೌಮ್ಯ ಹೆಗಡೆ ಅವರಿಂದ ಭರತನಾಟ್ಯ ಸೇವೆ, ವಿದುಷಿ ಸ್ವಾಹಾಶ್ರೀ ದೀಕ್ಷಿತ್ ಭರತನಾಟ್ಯ, ವಿದುಷಿ ಕಿರಣ್ ಹೆಗಡೆ, ಚಿನ್ಮಯ್ ಹೆಗಡೆ ಇವರಿಂದ ಕಲಾ ಸೇವೆ, ವಿದುಷಿ ಪಲ್ಲವಿ ಗಾಯತ್ರಿ ಅವರಿಂದ ಭರತನಾಟ್ಯ, ಯಕ್ಷಗಾನ ಭಾಗವತ ವೆಂಕಟೇಶ್ ಗೌಡ ಮತ್ತು ಯಕ್ಷಗಾನ ಕಲಾವಿದರಾದ ಅನಂತ್ ಹಾವಗೋಡಿ, ನಾಗರಾಜ್ ಗೌಡ, ಮಹಾಬಲ ಕುಂದಾಪುರರವರಿಂದ ಯಕ್ಷಗಾನ ತಾಳಮದ್ದಲೆ ಕಾರ್ಯಕ್ರಮಗಳು ನಡೆದಿದ್ದು ಭಕ್ತರನ್ನ ಮನರಂಜಿಸಿದೆ. ಕರಾವಳಿ ಮುಂಜಾವ್ ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಲೋಕ ಜನಜನಿತವಾಗಿರುವಂತಹ, ಯಾಕೆಂದ್ರೆ ಯಾವುದೇ ಒಂದು ವ್ಯಕ್ತಿ ಕಷ್ಟ ಬಂದಾಗ ತಲೆಯ ಮೇಲೆ ಕೈ ಇಟ್ಟು ಹೇಳುವಂತ ಮಾತೇನು, ದೇವರೇ ಯಾವ ಜನ್ಮದ ಕರ್ಮದ ಫಲವು ಎನ್ನುವುದಾಗಿ. ಹಾಗೆಯೇ ನಮ್ಮ ಪಾಂಡವರ ಜೀವನದಲ್ಲಿ ನಡೆದಂತ ಕೆಲವು ಘಟನೆಗಳು ಅದನ್ನ ಮೆಲುಕು ಹಾಕಿದಾಗ ನಾವು ಎಷ್ಟು ಪ್ರಯತ್ನ ಮಾಡುವುದಿಲ್ಲ, ಎಷ್ಟು ದೇವರಿಗೆ ಕೈ ಮುಗಿಯುವುದಿಲ್ಲ, ಯಾರೆಲ್ಲ ಸೇವೆ ಮಾಡುವುದಿಲ್ಲ. ಆದರೂ ನಮ್ಮ ಬಾಳಿಗೆ ಅಂಟಿರುವಂತಹ ನೋವು ಇನ್ನೂ ದೂರವಾಗಿಲ್ಲ. ಹಸ್ತಿನಾವತಿಯ ಮಕ್ಕಳು ಹೇಳಿಕೊಳ್ಳುವುದಕ್ಕೆ ಹೆಮ್ಮೆ, ಆದರೆ ಅಂತರಂಗದಲ್ಲಿ ನೋವಿನಿಂದ ಬಳಲುತ್ತಿದ್ದೇವೆ ನಾವು. ಯಾಕೆಂದ್ರೆ ಕೌರವರು ಪಾಂಡವರು ನಾವಿಬ್ಬರು ಕೂಡಿ ಬಾಳಿದಂತಹ ದಿನಗಳನ್ನ ಆಲೋಚನೆ ಮಾಡಿದೆ. ಬಾಲ್ಯದಿಂದ ಹಿಡಿದು ವಿದ್ಯಾಭ್ಯಾಸದಿಂದ ಪ್ರಾರಂಭಿಸಿ ಇಲ್ಲಿಯವರೆಗೆ ಕೌರವ ನೌಪಟ್ಟಣ ಪ್ರತಿ ಕ್ಷಣಕ್ಕೂ ನಮ್ಮನ್ನು ವಂಚಿಸುತ್ತಾ ಇದ್ದಾರೆ, ಮೋಸ ಮಾಡುತ್ತಾ ಇದ್ದಾರೆ. ಆ ಒಂದು ಮೋಸದ ನನ್ನ ಮನಸ್ಸಲ್ಲಿ ಏನಿದೆ ಅದನ್ನ ದೇವ್ರ ಹತ್ರ ಬೇಡ್ಕೊಂಡು ಬಂದು ನಾನು ಗುರುಗಳ ಹತ್ರ ನಿಂತ್ಕೊಂಡೆ. ನನ್ನ ಮನಸ್ಸಲ್ಲಿ ಏನಿದೆಯಾ ಹಾಗೆ ಪ್ರತಿಯೊಂದನ್ನು ಲೈಕ್ ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು, ಮತ್ತೆ ನನ್ನ ಕೆಲಸದ ಬಗ್ಗೆ ಕೇಳಬೇಕಿತ್ತು ಅನ್ನೋ ಒಂದು ಇದಿತ್ತು ನನಗೆ. ಅದನ್ನ ಕರೆಕ್ಟಾಗೆ ಹೇಳಿದ್ರು ಗುರುಗಳು. ನನ್ನ ಮಗನ ಮದುವೆಲಿ ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತಿದೆ, ನಾನು ಹೆಂಗೆ ಬದುಕೋದಂತೆಲ್ಲ ಗೊತ್ತಿಲ್ಲ ಅಮ್ಮ ಅಂತ ಅತ್ತೆ. ನೀನೇನು ಅಳ್ಬೇಡ, ನವರಾತ್ರಿ ಮುಗಿಯೋತ್ತಿಗೆ ನಿನ್ನ ಮಗನ ಮದುವೆ ಆಗುತ್ತೆ ಹೋಗೋದು. ಕರೆಕ್ಟಾಗಿ 9 ದಿನ ಅವ್ರು ಹೇಳಿ 9 ದಿನದಲ್ಲಿ ನಡೀತು. ಆ ಥರ ಒಂದು ಶಕ್ತಿ ನಾನು ಎಲ್ಲೂ ಜೀವನದಲ್ಲೇ ನೋಡಿಲ್ಲ ಬಿಡಿ. ಕೇರಳ ರುದ್ರಾಕ್ಷಿ ಆಂಜನೇಯ ಜ್ಯೋತಿಷ್ಯ ಅಂಜನ ಹಚ್ಚಿ ಭವಿಷ್ಯ ಹೇಳುತ್ತಾರೆ. ಅಷ್ಟಮಂಡಳ ಪ್ರಶ್ನೆ, ಆರೂಢ ಪ್ರಶ್ನೆ, ತಾಂಬೂಲ ಪ್ರಶ್ನೆ, ನಾಡಿ ಶಾಸ್ತ್ರದ ಮೂಲಕ ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ
ಕೆಲವೇ ದಿನಗಳಲ್ಲಿ ಸುಲಭ ಪರಿಹಾರ ಮಾಡುತ್ತಾರೆ. ಉದಾಹರಣೆಗೆ ದಾಂಪತ್ಯ ಕಲಹ, ಮನೆಯಲ್ಲಿ ಅಶಾಂತಿ, ಹಣಕಾಸಿನ ತೊಂದರೆ, ಮಾಟ ಮಂತ್ರ, ಸ್ತ್ರೀ ಪುರುಷ ವಶೀಕರಣ, ಇನ್ನು ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ ನೇರವಾಗಿ ಬಂದು ಭೇಟಿ ಮಾಡಿ. ಪ್ರಧಾನ ತಾಂತ್ರಿಕ್ ಗಣೇಶನ್ ದೀಕ್ಷಿತರು, ಕೇರಳ. ಗುರೂಜಿಯವರ ಮೊಬೈಲ್ ಸಂಖ್ಯೆ 9910140330. ವಿಳಾಸ 27ನೇ ಕ್ರಾಸ್, 99ನೇ ಮೇನ್ ರೋಡ್, ಕೆಎಲ್ಇ ಕಾಲೇಜ್ ಹತ್ತಿರ, ಎಸ್ಬಿಐ ಬ್ಯಾಂಕ್ ಎದುರು, 2ನೇ ಬ್ಲಾಕ್, ರಾಜಾಜಿನಗರ, ಬೆಂಗಳೂರು. ಪಿನ್ ಕೋಡ್ 580010. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ. ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ. ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ, ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಗೆ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.